ಆಕ್ಚುಲಿ ಇದಂತೂ ಬಹಳನೇ ಖುಷಿಯ ವಿಚಾರ. ಯಾಕೆಂದ್ರೆ ಸರಿಗಮಪ ಫೈನಲ್ಗಂತೂ ಲಾರಿ ಬರಲಿಲ್ಲ. ಬಟ್ ಈಗ ನೋಡಿ ಸಿನಿಮಾದಲ್ಲಿ ಆಡೋಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು. ಹೌದು, ಬ್ರಾಟ್ ಎಂಬ ಒಂದು ಸಿನಿಮಾದಲ್ಲಿ ಅದು ಸಿದ್ ಶ್ರೀರಾಮ್ ಅವರ ಜೊತೆಗೆ ಜೋಡಿಯಾಗಿ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಹಾಡನ್ನ ಆಡಿದ್ದಾರೆ ಲಹರಿ ಅವರು. ಶ್ರೇಯಾ ಘೋಷಾಲ್ ಅವರು ಆಡಬೇಕಾಗಿತ್ತು ಆ ಒಂದು ಹಾಡು ಲಹರಿ ಅವರಿಗೆ ಸಿಗುತ್ತೆ. ಲಹರಿ ಅವರ ಒಂದು ಕಂಠದಲ್ಲಿ ತುಂಬಾ ಚೆನ್ನಾಗಿ ಹಾಡು ಕೂಡ ಮೂಡಿ ಬಂದಿದ್ದು ಬಹಳಷ್ಟು ಖುಷಿಯಾಗಿದೆ. ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಬ್ರಾಡ್ ಸಿನಿಮಾದಲ್ಲಿ ಇದೀಗ ಲಹರಿ ಅವರು ಧ್ವನಿ ನೀಡಿದ್ದಾರೆ. ಬಹಳಷ್ಟು ಚೆನ್ನಾಗಿದೆ, ಅದ್ಭುತವಾಗಿಯೂ ಕೂಡ ಸಾಂಗ್ ಮೂಡಿ ಬಂದಿದ್ದು ಎಲ್ಲರ ಒಂದು ರೆಸ್ಪಾನ್ಸ್ ಗಮನ ಕೂಡ ಸೆಳೆಯುತ್ತಿದೆ. ಶ್ರೀರಾಮ್ ಅವರ ಜೊತೆಗೆ ಲಹರಿ ಅವರ ಒಂದು ಕಾಂಬಿನೇಷನ್ ಹಾಡಂತೂ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ನೋಡಿ, ಈ ರೀತಿ ಒಂದು ಅಡ್ವಾಂಟೇಜ್ ಸಿಕ್ಕಿದೆ ಅಂದ್ರೆ, ಆಫರ್ ಸಿಕ್ಕಿದೆ ಅಂದ್ರೆ ನಿಜಕ್ಕೂ ಕೂಡ ಖುಷಿ ಪಡಲೇಬೇಕು. ಎಲ್ಲರೂ ಕೂಡ ಅಂದ್ಕೋತಾ ಇದ್ರು ಗ್ರ್ಯಾಂಡ್ ಫಿನಾಲೆಗೆ ಲಹರಿ ಬರಲಿಲ್ಲ ಅಂತ ಬೇಸರ ಪಟ್ಕೊಂಡಿದ್ದೇವೆ. ಬಟ್ ಈಗ ನೋಡಿ ಸ್ಯಾಂಡಲ್ವುಡ್ನಲ್ಲೇ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅರ್ಜುನ್ ಜನ್ಯ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಅವರು ಮಾತು ಕೊಟ್ಟರೆ ಹಾಗೇನೆ ಲಹರಿ ಅವರಿಗೆ ಈಗ ಆಡಿಸಿದ್ದಾರೆ. ಅದೇ ರೀತಿ ದ್ಯಾಮೇಶ್ನಿಗೂ ಕೂಡ ಆಡಿಸಿದ್ದಾರೆ ಅದೇ ಸಿನಿಮಾದಲ್ಲಿ. ನಂತರದಲ್ಲಿ ಬೇರೆ ಬೇರೆ ಸಿನಿಮಾದಲ್ಲಿಯೂ ಕೂಡ ಆಡೋಕ್ಕೆ ಅವಕಾಶವನ್ನ ಲಹರಿ ಅವರಿಗೂ ಕೂಡ ಕಲ್ಪಿಸಿಕೊಡಲಾಗುತ್ತೆ. ಯಾಕಂದ್ರೆ ಈಗ ಒಂದು ಫಸ್ಟ್ ಸಿನಿಮಾದಲ್ಲಿ ಇವರ ಒಂದು ಸಾಂಗ್ ಸೂಪರ್ ಹಿಟ್ ಆಗಿಬಿಟ್ರೆ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ಅವಕಾಶಗಳು ಖಂಡಿತ ಸಿಗುತ್ತೆ. ಅದೇ ರೀತಿ ಈ ಒಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನಿನ್ನೆ ತಾನೇ ಒಂದು ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗಿದೆ, ಬಹಳಷ್ಟು ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಲಿರಿಕಲ್ ಸಾಂಗ್ ಇದಾಗಿರುತ್ತೆ.